ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಸರ್ಕಾರಿ ಕೆಲಸವೇ ನಿಮ್ಮ ಗುರಿಯೇ ಹಾಗಿದ್ದರೆ ನಿಮ್ಮ ಕನಸಿಗೆ ರೆಕ್ಕೆ ಕಟ್ಟಲು ಇಲ್ಲಿದೆ 1207 ಹುದ್ದೆಗಳ ಭರ್ಜರಿ ನೋಟಿಫಿಕೇಶನ್ ಈಗ ಬರ್ತಾ ಇದೆ. ಹಾಗಾದರೆ ಯಾವ ಹುದ್ದೆಗಳು? ಇದನ್ನು ಈ ವಿಡಿಯೋನ ಮಿಸ್ ಮಾಡಿದರೆ ನೀವು ನಿಜವಾಗ್ಲೂ ಎಲ್ಲವನ್ನು ಮಿಸ್ ಮಾಡ್ದಂಗೆ. ನೀವು ನಿಜವಾಗ್ಲೂ ಸ್ಟಡಿ ಮಾಡ್ತಾ ಇದ್ದರೆ ಈ ವಿಡಿಯೋ ಮಿಸ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಸುವರ್ಣ ಅವಕಾಶ 1700 ಹುದ್ದೆಗಳು. ಹಾಗಾದರೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ, ಬನ್ನಿ. ಹಾಗಾದರೆ ಕರ್ನಾಟಕ ಸರ್ಕಾರದ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಇದು. ನೋಡಿ, ಕರ್ನಾಟಕ ಅಬಕಾರಿ ಇಲಾಖೆಯಲ್ಲಿ ಖಾಲಿ ಇರುವಂಥ 1207 ಅಬಕಾರಿ ಪೇದೆ ಅಂದರೆ ಕಾನ್ಸ್ಟೇಬಲ್ ಮತ್ತು ಅಬಕಾರಿ ಉಪನಿರೀಕ್ಷಕ ಒಂದು ಹುದ್ದೆಗಳ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಇವತ್ತು ಮಹತ್ವದ ಕಾರ್ಯಕಾರಿ ಆದೇಶವನ್ನು ಇವತ್ತು ಹೊರಡಿಸಿದೆ. ಬನ್ನಿ, ಹಾಗಾದರೆ ಅಬಕಾರಿ ಇಲಾಖೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ನೇಮಕಾತಿ ಪ್ರಕ್ರಿಯೆ ಹಾಗೂ ಪರೀಕ್ಷಾ ಪದ್ಧತಿಯಲ್ಲಿ ಭಾರೀ ಬದಲಾವಣೆಗಳನ್ನು ತರಲಾಗಿದ್ದು, ಈ ಬಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಮೂಲಕವೇ ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಸರ್ಕಾರ ಇವತ್ತು ನಿರ್ಧಾರ ಪಟ್ಟಿದೆ. ನೋಡಿ, ಈ ನೇಮಕಾತಿ ಸಂಪೂರ್ಣ ವಿವರಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾನೆ. ಸ್ಕ್ರಿಪ್ಟ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ಇದನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಬನ್ನಿ, ಹಾಗಾದರೆ ನೋಡಿ, ಕರ್ನಾಟಕ ಅಬಕಾರಿ ಇಲಾಖೆ ನೇಮಕಾತಿ 2026 ಸಂಸ್ಥೆ ಹೆಸರೇನಪ್ಪ ಅಂದ್ರೆ ಕರ್ನಾಟಕ ಅಬಕಾರಿ ಇಲಾಖೆ. ಆಯ್ಕೆ ಪ್ರಾಧಿಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಇದೆ. ಹುದ್ದೆಗಳ ಹೆಸರು ಅಬಕಾರಿ ಪೇದೆ ಮತ್ತು ಅಬಕಾರಿ ಉಪನಿರೀಕ್ಷಕರು ಅಂತ ಇದೆ. ಒಟ್ಟು ಹುದ್ದೆಗಳ ಸಂಖ್ಯೆ 1707 ಹುದ್ದೆಗಳಿರ್ತದೆ. ಉದ್ಯೋಗ ಸ್ಥಳ ಕರ್ನಾಟಕ. ಹುದ್ದೆಗಳ ವಿವರ ನೋಡಿ, ಅಬಕಾರಿ ಪೇದೆ 942 ಹುದ್ದೆಗಳಿದ್ದಾವೆ. ಅಬಕಾರಿ ಉಪನಿರೀಕ್ಷಕರು ಸಬ್ ಇನ್ಸ್ಪೆಕ್ಟರ್ 265 ಹುದ್ದೆಗಳಿದ್ದಾವೆ. ಒಟ್ಟು ಹುದ್ದೆಗಳು 1700 ಹುದ್ದೆಗಳು ಇದೆ. ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು? ಈ ಒಂದು ಹುದ್ದೆಗಳು ನೀವು ಪಡ್ಕೊಳ್ಬೇಕು ಅಂದರೆ ನಿಮ್ಮ ಅರ್ಹತೆ ಅಬಕಾರಿ ಪೇದೆ ಹೊಸ ನಿಯಮದ ಪ್ರಕಾರ ಅಭ್ಯರ್ಥಿಗಳು ಕಡ್ಡಾಯವಾಗಿ ದ್ವಿತೀಯ PUC ಸೆಕೆಂಡ್ ಅಥವಾ ತಸ್ಮಾನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಅಬಕಾರಿ ಉಪನಿರೀಕ್ಷಕರು ESI ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ಡಿಗ್ರಿ ಮುಗಿಸಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಕರ್ನಾಟಕ ಅಬಕಾರಿ ಇಲಾಖೆ ಭಾಳ ಇಂಪಾರ್ಟೆಂಟ್ ಇದು. ಶೈಕ್ಷಣಿಕ ಅರ್ಹತೆ ಗೊತ್ತಾಯ್ತು ನಿಮಗೆ. ವಯೋಮಿತಿ ಬಗ್ಗೆ ನೋಡೋಣ ಇವಾಗ. ನೋಡಿ, ಶೈಕ್ಷಣಿಕ ಅರ್ಹತೆ ಅಬಕಾರಿ ಹೊಸ ನಿಯಮದ ಪ್ರಕಾರ ಕಡ್ಡಾಯವಾಗಿ ಸೆಕೆಂಡ್ PUC ಮುಗಿದಿರಬೇಕು ಮತ್ತು ವಿಶ್ವದಿಂದ ಯಾವುದೇ ಪದವಿ ಡಿಗ್ರಿ ಮುಗಿಸಿರಬೇಕು. ವಯೋಮಿತಿ ನೋಡಿ, ಏಜ್ ಲಿಮಿಟ್ ಕನಿಷ್ಠ 18 ವರ್ಷ ಮುಗಿದಿರಬೇಕು. ಗರಿಷ್ಠ ವಯಸ್ಸು 38 ವರ್ಷಗಳು. ಕರ್ನಾಟಕ ಸರ್ಕಾರದ ಇತ್ತೀಚಿನ ವಯೋಮಿತಿ ಸಡಿಲಿಕೆ ನಿಯಮಗಳ ಅನ್ವಯ ವಯೋಮಿತಿ ಸಡಿಲಿಕೆ 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷ, SC ST ಅಭ್ಯರ್ಥಿಗಳು 5 ವರ್ಷ ಹಾಗೂ ಮಾಜಿ ಸೈನಿಕ PWD ಅಭ್ಯರ್ಥಿಗಳು 10 ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ. ಓಕೆನಾ? ಸಂಬಳ ಶ್ರೇಣಿಯಪ್ಪ ಅಂದರೆ 21,400ದಿಂದ 42,000ವರೆಗೂ ಇದೆ. ಅಬಕಾರಿ ಉಪನಿರೀಕ್ಷಕರು 30,550ರಿಂದ 58,750ವರೆಗೂ ಇರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಬದಲಾದ ಹೊಸ ನೇಮಕಾತಿ ನಿಯಮಗಳು ಮತ್ತು ಪರೀಕ್ಷಾ ವಿಧಾನ. ರಾಜ್ಯ ಸರ್ಕಾರ ಹೊರಡಿಸಿರುವ ದಿನಾಂಕ 7/7/2026 ಅಧಿಕೃತ ಆದೇಶ. ರಾಜ್ಯ ಮಟ್ಟದ ಒಂದೇ ಆಯ್ಕೆ ಪಟ್ಟಿ ಏನಪ್ಪ ಅಂದರೆ, ಈ ಹಿಂದೆ ಜಿಲ್ಲಾವಾರು ಆಯ್ಕೆ ಪಟ್ಟಿ ಸಿದ್ಧಪಡಿಸಲಾಗ್ತಿತ್ತು. ಆದರೆ ಇನ್ನು ಮುಂದೆ ಗೊಂದಲಗಳನ್ನು ನಿವಾರಿಸಲಿಕ್ಕೆ ಅಬಕಾರಿ ಆಯುಕ್ತರ ನೇಮಕಾತಿ ಪ್ರಾಧಿಕಾರನಾಗಿ ಮಾಡಿ ಇಡೀ ರಾಜ್ಯಕ್ಕೆ ಒಂದೇ ಮೆರಿಟ್ ಪಟ್ಟಿ ಪ್ರಕಟಿಸಲಾಗುತ್ತೆ. ವೃಂದಗಳ ವಿಲೀನ, ಅಬಕಾರಿ ಪೇದೆ ಒಂದು ಪುರುಷ ಮತ್ತು ಅಬಕಾರಿ ಪೇದೆ ಮಹಿಳೆ ಎಂಬ ಪ್ರತ್ಯೇಕ ವೃಂದಗಳನ್ನು ರದ್ದುಪಡಿಸಿ ಇವೆರಡನ್ನು ಸೇರಿಸಿ ಒಂದೇ ಅಬಕಾರಿ ಪೇದೆ ವೃಂದವೆಂದು ನಿಗದಿಪಡಿಸಲಾಗಿದೆ. ಇವಾಗ ಪರೀಕ್ಷೆ ಮಾದರಿ ಹೇಗಿರುತ್ತೆ ಅಂದರೆ, ಅಬಕಾರಿ ಪೇದೆ ಹುದ್ದೆಗೆ ಕೇವಲ ಒಂದೇ ಒಂದು ಪತ್ರಿಕೆ ಲಿಖಿತ ಪರೀಕ್ಷೆ ಇರುತ್ತೆ. ಬಹು ಆಯ್ಕೆ ಪ್ರಶ್ನೆಗಳು, ಅಬ್ಜೆಕ್ಟಿವ್ ಟೈಪ್. ಸಾಮಾನ್ಯ ಅಧ್ಯಯನದ ಪತ್ರಿಕೆಯು 100 ಅಂಕಗಳಿಗೆ 2 ಗಂಟೆಗಳ ಕಾಲ ನಡೀತದೆ. ಪಠ್ಯಕ್ರಮ ಏನಪ್ಪ ಅಂದರೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಇರುತ್ತೆ. ಓಕೆನಾ? ಅಬಕಾರಿ ಉಪನಿರೀಕ್ಷಕರ ಹುದ್ದೆಗಳು ಇವೆಲ್ಲವೂ ಕೂಡ ಇರುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಯಾವ ಹಂತದಲ್ಲಿ ನೀವು ಅರ್ಜಿ ಆಯ್ಕೆ ಪ್ರಕ್ರಿಯೆ ಅಂತಂದರೆ, ಹಂತ 1 ಏನಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 100 ಅಂಕಗಳ ಬಹು ಆಯ್ಕೆ ಪ್ರಶ್ನೆಗಳನ್ನು ನಡೆಸುತ್ತೆ. KEA ನಡೆಸುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹಂತ 2 ದೈಹಿಕ ಸಾಮರ್ಥ್ಯ ಮತ್ತು ದೇಹಾಧಾರಿತ ಪರೀಕ್ಷೆ ಇರುತ್ತೆ. PET ಆ್ಯಂಡ್ PST ಲಿಖಿತ ಪರೀಕ್ಷೆ ತೇರ್ಗಡೆಯಾದ ಅಭ್ಯರ್ಥಿಗಳಿಗೆ ಆಯಾ ಜಿಲ್ಲಾಧಿಕಾರಿಗಳ ನೇತೃತ್ವದ ದೈಹಿಕ ಪರೀಕ್ಷೆಗಳನ್ನು ನಡೆಸಲಾಗ್ತದೆ. ಹಂತ 3 ಏನಪ್ಪ ಅಂದರೆ ವೈದ್ಯಕೀಯ ತಪಾಸಣೆ. ನೀವೇನಾದರೂ ಸೆಲೆಕ್ಟ್ ಆದ್ರಿ ಅಂದರೆ ಅದು ಯಾವುದು ಫಿಸಿಕಲ್ ಸೆಲೆಕ್ಟ್ ಆದಮೇಲೆ ವೈದ್ಯಕೀಯ ತಪಾಸಣೆ ಇರುತ್ತೆ. ದೈಹಿಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಪರಿಶೀಲಿಸಲಿಕ್ಕೆ ವೈದ್ಯಕೀಯ ಮಂಡಳಿಯಿಂದ ತಪಾಸಣೆ ನಡೆಸಲಾಗ್ತದೆ.
ಮೂಲ ದಾಖಲಾತಿಗಳ ಪರಿಶೀಲನೆ, ಡಾಕ್ಯುಮೆಂಟ್ಸ್ ಅಂತಿಮ ಆಯ್ಕೆ ಪಟ್ಟಿಗಿಂತ ಮುಂಚಿತವಾಗಿ ಅಭ್ಯರ್ಥಿಗಳ ಶೈಕ್ಷಣಿಕ ವಯೋಮಿತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳ ನೈಜತೆಯನ್ನು ಪರಿಶೀಲಿಸಲಾಗುತ್ತೆ. ಪ್ರಮುಖ ದಿನಾಂಕಗಳೇನಪ್ಪ ಅಂದ್ರೆ ಅಧಿಸೂಚನೆ ಪ್ರಕಟಣೆ ದಿನಾಂಕ ಶೀಘ್ರದಲ್ಲೇ ಪ್ರಕಟವಾಗುತ್ತೆ. ವೆಬ್ಸೈಟ್ನಲ್ಲಿ ಶೀಘ್ರದಲ್ಲೇ ಆನ್ಲೈನ್ ಅರ್ಜಿ ಲಿಂಕ್ ಲಭ್ಯವಾಗುತ್ತೆ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಪ್ರಕಟಿಸಲಾಗುತ್ತೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.